ವಿಜಯೇಂದ್ರ ಅವರು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ವಿಜಯೇಂದ್ರ ಅವರು ಮುಖ್ಯಮಂತ್ರಿಯಾಗುವ ಮೂಲಕ ನಮಗೆ ನವಲಿ ಜಲಾಶಯ ಮಾಡಿ ಹತ್ತಾರು ಕೆರೆಯನ್ನ ಮಾಡಬೇಕು ಎಂದು ಮಾಜಿ ಸಚಿವ ಕೆ ಶಿವನಗೌಡ ನಾಯಕ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಕೆ ಶಿವನಗೌಡ ನಾಯಕ ಅಭಿಮಾನಿಗಳ ಬಳಗದಿಂದ ನಡೆದಂತಹ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಮಾತನಾಡಿ, ವಿಜಯೇಂದ್ರ ಈ ರಾಜ್ಯದ ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮುಂದೊಂದು ದಿನ ವಿಜಯೇಂದ್ರ ಮುಖ್ಯಮಂತ್ರಿ ಆಗುತ್ತಾರೆ ಎಂದು ಕೊಂಡಾಡಿದರು. ರಾಯಚೂರು ಜಿಲ್ಲೆಯಲ್ಲಿ ಏಮ್ಸ್ ಹೋರಾಟ ನಿರಂತರವಾಗಿ ಮಾಡುತ್ತಿದ್ದಾರೆ. ವಿಜಯೇಂದ್ರ ಅವರು ಮೋದಿ, ನಡ್ಡಾ, ಅಮಿತ್ ಶಾ ಮನವೊಲಿಸಿ ಏಮ್ಸ್ ತರಬಹುದು. ಅದು ವಿಜಯೇಂದ್ರ ಅವರಿಂದ ಮಾತ್ರ ಸಾಧ್ಯವಿದೆ ಎಂದರು. ಜಿಲ್ಲೆಯ ಜನ ನಮ್ಮ ಜಿಲ್ಲೆಗೆ ಏಮ್ಸ್ ಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಕೊಂಡು ಧರಣಿಯನ್ನು ಕೂತಿದ್ದಾರೆ. ಅದಕ್ಕೆ ನಾನು ಸನ್ಮಾನ್ಯ ವಿಜಯೇಂದ್ರ ಅವರ ಹತ್ರ ನಾನು ಮನವಿಯನ್ನು ಮಾಡ್ತೇನೆ. ಹಿಂದೆ ಯಡಿಯೂರಪ್ಪ ಸಾಹೇಬರು ಸಾಕಷ್ಟು ಕೆಲಸ ಕಾರ್ಯಗಳನ್ನ ಈ ನಾಡಿಗೆ, ಈ ಭಾಗಕ್ಕೆ ಮಾಡಿದ್ದಾರೆ. ಹಿಂದೆ ನಾವು ರಾಯಚೂರು ಜಿಲ್ಲೆಯವರು ಟ್ರಿಬಲ್ ಐಟಿಯನ್ನ ಕೇಳಿದ್ವಿ. ಆದರೆ ಟ್ರಿಬಲ್ ಐಟಿ ನಾವು ರಾಯಚೂರಿಗೆ ಕೊಡದೇನೆ ಬೇರೆ ಜಿಲ್ಲೆಗೆ ಒಯ್ತಕ್ಕಂಥ ಕೆಲಸವನ್ನ ಅವರ ರಾಜಕೀಯ ಇಚ್ಛಾಶಕ್ತಿ ಮೇಲೆ ಅವರು ಮಾಡಿದರು. ಅದಾದ ಮೇಲೆ ಇವತ್ತು ಏಮ್ಸ್ ಅನ್ನ ನಮ್ಮ ಜಿಲ್ಲೆಗೆ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಕರ್ನಾಟಕ ರಾಜ್ಯದಲ್ಲಿ ಅದು ರಾಯಚೂರಿಗೆ ಏಮ್ಸ್ ಕೊಡಬೇಕು ಅಂತಕ್ಕಂಥ ಶಿಫಾರಸನ್ನ ಮಾಡಿದೆ. ನಾವೆಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಏಮ್ಸ್ ಇದುವರೆಗೂ ಕೂಡ ನಮ್ಗೆ ದೊರಕಿಲ್ಲ. ಹೀಗಾಗಿ ಈ ಮಣ್ಣಿನ ಮಗನಾಗಿ ಸನ್ಮಾನ್ಯ ವಿಜಯೇಂದ್ರ ಅವರು ಈ ನಾಡಿನ ಮಗನಾಗಿ ಈ ಭಾಗದ ಹಿತವನ್ನ ಕಾಪಾಡಬೇಕು. ತಾವು ಏನೆಲ್ಲ ಪ್ರಯತ್ನಗಳನ್ನ ಮಾಡಿ, ನನಗನ್ನಿಸ್ತದೆ ವಿಜಯಣ್ಣ ಅವರು ಹೋಗಿ ನರೇಂದ್ರ ಮೋದಿ ಅವರನ್ನ, ಅಮಿತ್ ಶಾ ಅವರನ್ನ, ನಡ್ಡಾ ಅವರನ್ನ ಮನವೊಲಿಸಿ ನಮ್ಮ ರಾಯಚೂರು ಜಿಲ್ಲೆಗೆ ಏಮ್ಸ್ ಅನ್ನು ತಂದು ಕೊಡಬೇಕು ಅಂತೇಳಿ ಈ ನಾಡಿನ ಜನರ ಪರವಾಗಿ ನಾನು ಅಣ್ಣವರ ವಿನಂತಿಯನ್ನು ಮಾಡ್ತೇನೆ. ಬಹಳಷ್ಟು ತರ್ತಕ್ಕಂಥ ಸಂದರ್ಭದಲ್ಲಿ ತೊಂದರೆ ಬರ್ಬೋದು. ಅದನ್ನ ಯಾವ ರೀತಿ ನೀವು ಫೇಸ್ ಮಾಡ್ತೀರಿ ಬೇರೆ ಬೇರೆಯವರಿಗೆ ಸಹಜ. ಈಗ ನಾನೊಬ್ಬ ಜನಪ್ರತಿನಿಧಿ ಆಗಿದ್ರೆ ನನ್ನ ಒಂದು ಆ ಜನಪ್ರತಿನಿಧಿ ಕ್ಷೇತ್ರಕ್ಕೆ ನಾನು ಒಯ್ಯಬೇಕು ಅಂತ ನನ್ನ ಇಚ್ಛೆ ಇರ್ತದೆ. ಅಲ್ಲಿ ಉದಾಹರಣೆಗೆ ಯಾವ ಒಂದು ಶಾಸಕರು ಇದ್ದಂದ್ರೆ ಅವ್ರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಒಯ್ಯಬೇಕು, ಯಾವ ಒಂದು MP ಇದ್ರೆ ಅವರು ಲೋಕಸಭಾ ಕ್ಷೇತ್ರಕ್ಕೆ ಒಯ್ಯಬೇಕು ಅನ್ನೋದು ಒಂದು ಆಸೆ ಇರ್ತದೆ, ಸಹಜವಾದ ಆಸೆ. ಬಹುದೆಲ್ಲ ಬರೀ ಆಸೆ ಅಲ್ಲ, ನಾವೆಲ್ಲ ಒಡೆದಾಡಿದ ಕೆಲಸ ಬರ್ತೀವಿ ಕಾನ್ಸ್ಟಿಟ್ಯೂನ್ಸಿಗೆ. ಇದು ರಾಜಕಾರಣ ಆಗಿರ್ತದೆ. ಆದ್ರೆ ಇವತ್ತು ಏನಂದ್ರೆ ಯಾವ ರೀತಿ ವಿಜಯೇಂದ್ರ ಅಣ್ಣವರನ್ನ ಇವತ್ತು ನಾವು ಆಕ್ಚುಲಿ ಉದ್ದೇಶನೇ ಇದು, ಅಣ್ಣವರಲ್ಲಿ ಕರೆಸಬೇಕು. ರಾಜ್ಯಾಧ್ಯಕ್ಷರಾದ ಮೇಲೆ ಮೊದಲ ಬಾರಿಗೆ ಅದ್ದೂರಿಯಾಗಿ ಸನ್ಮಾನ ಮಾಡಬೇಕು. ಈ ರಾಯಚೂರು ನಾಡಿನ ಒಬ್ಬ ಮಗ ಅಂತೇಳಿ ನಾಡಿನಿಂದ ಅವರನ್ನ ಸನ್ಮಾನ ಮಾಡಬೇಕು. ಮಾಡಿ ಏಮ್ಸ್ ಅಂತ